ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ತಾನು ಮತ್ತೆ ಮತ್ತೆ ಯುಗ ಪ್ರವರ್ತನೆಗೆ ಹುಟ್ಟಿ ಬರುತ್ತೇನೆಂದ ಕೃಷ್ಣನ ಭಗವದ್ಗೀತೆ ಝೇಂಕರಿಸಿದ ಪವಿತ್ರ ಭರತ ಖಂಡವಿದು. ಹೀಗೆ ಅಪರಿಮಿತ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಉಗಮ ಸ್ಥಾನವೆಂಬಂತೆ ಕಂಗೊಳಿಸುತ್ತಾ ಹಲವಾರು ವೈಭವೋಪೇತ ರಾಜ ಮಹಾರಾಜರುಗಳ ಆಳ್ವಿಕೆಯನ್ನು ಕಂಡ ನಾಡಿದು. ವಜ್ರ, ವೈಢೂರ್ಯ, ಮುತ್ತು, ರತ್ನ, ಹವಳಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಸುವರ್ಣ ಯುಗವನ್ನು ಕಂಡ ಭಾರತಾಂಬೆಯ ಮೇಲೆ ಪರಕೀಯರ ಆಕ್ರಮಣ ಆರಂಭವಾಯಿತು. ಮೊತ್ತ ಮೊದಲಿಗೆ ಮುಘಲರು ಸಂಪತ್ತಿನ ಲೂಟಿಗೆ ಬಂದರು. ಸಂಪತ್ತಿನ ಲೂಟಿಯ ಜೊತೆಗೆ ನಮ್ಮ ದೇಶದ ಸಾಂಸ್ಕೃತಿಕ ಕಗ್ಗೊಲೆ ಶುರುವಾಯಿತು. ಲೆಕ್ಕವಿಲ್ಲದಷ್ಟು ಸುಂದರವಾದ ದೇವಾಲಯಗಳು, ಮನಮೋಹಕ ಶಿಲ್ಪಗಳು, ದೇವರ ಮೂರ್ತಿಗಳು ಮತಾಂಧರ ವಿಕೃತ ದಾಳಿಗೆ ಸಿಕ್ಕು ನುಚ್ಚು ನೂರಾಗುವುದರ ಜೊತೆಗೆ ಭಾರತೀಯರ ಮಾರಣ ಹೋಮವೇ ನಡೆದು ಹೋಯಿತು. ಮುಘಲರ ಸಾಮ್ರಾಜ್ಯದ ಕಹಳೆ ಮೊಳಗುವುದರ ಜೊತೆಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಅಂತಿಮವಾಗಿ ಇಂಗ್ಲಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯದ ಫಿರಂಗಿ ಬಂದೂಕಿನ ಸದ್ದು ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಮೊಳಗತೊಡಗಿತು. ನೋಡುತ್ತಾ ನಮ್ಮ ಹೆಮ್ಮೆಯ ಹಿಂದೂಸ್ತಾನದ ಹೆಸರು ಇಂಡಿಯಾ ಆಯಿತು. ಸರಿಸುಮಾರು 500 ವರ್ಷಗಳ ಕಾಲ ಭಾರತಾಂಬೆ ತನ್ನ ಮುದ್ದಿನ ಮಕ್ಕಳ ಬಿಸಿ ರಕ್ತದ ಓಕುಳಿಯಾಟಕ್ಕೆ ಮೂಕ ಸಾಕ್ಷಿಯಾದಳು. ಇತಿಹಾಸದ ಪುಟಗಳು ರಕ್ತಸಿಕ್ತವಾಗುವುದರ ಜೊತೆಗೆ ಭಾರತ ಮಾತೆ ಪರಕೀಯರ ದಾಸ್ಯಕ್ಕೆ ಸಿಕ್ಕಿ ಮಮ್ಮಲ ಮರುಗಿದಳು. ಅಹಿಂಸಾವಾದಿ ಮಹಾತ್ಮ ಗಾಂಧೀಜಿ, ಉಗ್ರ ಹೋರಾಟಗಾರ ಭಗತ್ ಸಿಂಗ್, ಗಂಡೆದೆಯ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸೇರಿ ಅದೆಷ್ಟೋ ಜನ ಹೋರಾಟಗಾರರ ತ್ಯಾಗ ಬಲಿದಾನಗಳು ಇಂದಿಗೂ ಪ್ರಾತಃ ಸ್ಮರಣೀಯ. ಕಟ್ಟ ಕಡೆಗೆ ಸ್ವಾತಂತ್ರ್ಯ ಪಡೆದು ಇಬ್ಬಾಗವಾದ ಭಾರತ ಮಾತೆ ಬಿಟ್ಟ ನಿಟ್ಟುಸಿರಿನ ಶಾಖದ ಬಿಸಿ ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನು ಬೆಚ್ಚಗಾಗಿಸಬೇಕಿತ್ತು.